ಎಲ್ರಿಗೂ ವೆಲ್ಕಮ್ ಟು ದ ಚಾನಲ್. ಇವತ್ತು ಇಲ್ಲಿ ರೆಸ್ಟ್ ಏರಿಯಾಗೆ ಬಂದಿದ್ದೀವಿ. ರೆಸ್ಟ್ ಏರಿಯಾ ಅಂತ ಹೇಳಿದ್ರೆ ಇವಾಗ ಫ್ರೀವೇ ಮೇಲಿಂದೆಲ್ಲ ಬರೋ ಹೊತ್ತಿಗೆ ಒಂದು ಸ್ವಲ್ಪ ಬಾತ್ರೂಮ್ಗೆ ಹೋಗಬೇಕು, ಇಲ್ಲ ಕಾಲು ಸ್ಟ್ರೆಚ್ ಮಾಡಬೇಕು ಅಂತ ಇದ್ದರೆ ಈ ಥರ ಏರಿಯಾಗಳಿರುತ್ತೆ. ಸೊ ಅಲ್ಲಿ ಬಂದುಬಿಟ್ಟು ಬಾತ್ರೂಮ್ಗೆಲ್ಲ ಒಳಗಡೆ ಅದು ಬಾತ್ರೂಮ್ ಇರೋ ಜಾಗ, ಪಿಕ್ನಿಕ್ ಥರ ಬೇಕಾದ್ರೆ ಊಟ ಗೀಟ ತಂದಿದ್ರೆ ಅಲ್ಲಿ ಕೂತ್ಕೋಬೋದು. ಆ ಥರ ಜಾಗದಲ್ಲಿ ಟೇಬಲ್ಲು ಚೇರ್ಸ್ ಥರ ಎಲ್ಲ ಇರುತ್ತೆ. ಸೊ ಆ ಥರ ಜಾಗದಲ್ಲಿ ಆಮೇಲೆ ಸ್ವಲ್ಪ ಕಾಲೆಲ್ಲ ಸ್ಟ್ರೆಚ್ ಮಾಡ್ಕೋಬೋದು. ಆ ಕಡೆ ಸೈಡು ಟ್ರಕ್ ಅವ್ರಿಗೆ ಬೇರೆ ಎಂಟ್ರಿ ಇತ್ತು. ಇದೆಲ್ಲ ಟ್ರಕ್ಸು, ಅವ್ರಿಗೂ ಲಾಂಗ್ ಡಿಸ್ಟೆನ್ಸ್ ಓಡಿಸಿರ್ತಾರಲ್ಲ, ಅದರಿಂದ ಅವ್ರಿಗೂ ಸ್ವಲ್ಪ ಕಾಲೆಲ್ಲ ಸ್ಟ್ರೆಚ್ ಮಾಡ್ಕೊಂಡು ಸ್ವಲ್ಪ ಬೇಕಂದರೆ ನಿದ್ದೆ ಮಾಡ್ಬೋದು, ನ್ಯಾಪ್ ಥರ ತೊಗೊಳಕ್ಕೆ ಅದು. ಸೊ ನಾವು ಇಲ್ಲಿ ಒಂದು ಒಂದು 5 ಮಿನಿಟ್ಸ್ ಬ್ರೇಕ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಸೊ ಬ್ರೇಕ್ ತೊಗೊಂಡು ಹೊರಡ್ತೀವಿ ಮನೆಗೆ. ಟೆರಸ್ಸಿಂದ ಬರ್ತಾಯಿದ್ದೀವಿ ಮನೆಗೆ. ಸೊ ಈ ಥರ ಇರುತ್ತೆ ನೋಡಿ. ಅಲ್ಲೂ ಒಂದು ಟೇಬಲ್ ಇದೆ ಅವ್ರಿಗೆ. ಇಲ್ಲಿ ಒಂದು ಟೇಬಲ್ ಇದೆ. ಏನಾದ್ರು ತಿನ್ನೋಂಗಿದ್ರೆ ತಿನ್ನಲಿ ಅಂತ, ಬೇಕು ಅಂದರೆ ಮಲ್ಕೊಳ್ಳೋಬೋದು. ಚಾಪೆ ಗಿಪ್ಪೆ ಥರ ನೀವೇ ತಂದಿದ್ರೆ ಹಾಕ್ಕೊಬಿಟ್ಟು, ಇಲ್ಲ ಅಂದರೆ ಕಾಲಲ್ಲೇ ನಿಂತ್ಕೊಂಡು ಒಂದು ಸತಿ ಇದ್ರೊಳಗಡೆ ಎಲ್ಲ ಅಂಗಡಿಗಳು ಇರುತ್ತೆ. ಇಲ್ಲಾಂದರೆ ಸೋಡಾದೆಲ್ಲ ಇದೆ ಅಲ್ಲ, ಅಲ್ಲಿ ಹೋಗ್ಬೋದು, ಸೋಡಾ ಎಲ್ಲ ತೊಗೋಬೋದು. ಏನಾದ್ರು ಅಂಗಡಿ ಇದ್ದರೆ ಪರ್ಚೇಸು ಮಾಡ್ಕೋಬೋದು. ಸಣ್ಣ ಸಣ್ಣ ರೆಸ್ಟೋರೆಂಟ್ಸು ಇರುತ್ತೆ ಸಮ್ಟೈಮ್ಸು. ಇಲ್ಲಾಂದರೆ ಅಂಗಡಿಗಳ ಥರ ಇರುತ್ತೆ, ಏನಾದ್ರು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಳತ್ತೆ. ಸೊ ಈ ಥರ ಇದ್ದರೆ ಇಂಡಿಯಾಲೂ ಕೈಂಡ್ ಆಫ್ ಚೆನ್ನಾಗಿರುತ್ತೆ. ಯಾಕಂದರೆ ಬಾತ್ರೂಮ್ಸ್ಗೆಲ್ಲ ಎಲ್ಲರೂ ಹೋಗಬೇಕು, ರೋಡಲ್ಲೆಲ್ಲ ಹೋಗಿ ಮಾಡಲ್ಲ. ಏನಕ್ಕೆ ಇದೆಲ್ಲ ಕ್ಲೀನ್ ಇರುತ್ತೆ ಅಂದರೆ ಅದೇ ಮೇಂಟೈನ್. ಸೊ ಮತ್ತು ಪೀಪಲ್ಲು ಅಷ್ಟೇ, ಹಿಂಗೆಲ್ಲ ಟ್ರಾಶ್ ಕ್ಯಾನ್ ಇಟ್ಟಿರ್ತಾರೆ, ಅವಾಗ ಟ್ರಾಶ್ಗೆ ಹಾಕ್ತಾರೆ, ಟ್ರಾಶ್ನೂ ತೆಗಿತಾರೆ ಎವ್ರಿ ಡೇ. ಸೊ ತೆಗೆದಾಗ ಅದು ಓವರ್ಫಿಲ್ ಆಗಲ್ಲ. ಈಗ ತೆಗಿತಾ ಇದ್ದಾನೆ ನೋಡಿ, ಅವನು ಟ್ರಾಶ್ ಎಲ್ಲ ಪಿಕಪ್ ಮಾಡ್ಕೊಂಡು ಹೋಗ್ತಿರೋದು ಆ ಪರ್ಸನು. ಸೊ ಆ ಥರ ಇದು ಯಾರೋ ಟ್ರಕ್ ಡ್ರೈವರ್ ಅನಿಸುತ್ತೆ, ದೇಸಿ ಥರ ಇದ್ದಾನೆ, ಮುಸ್ಲಿಮ್ಸ್ ಇರ್ಬೋದು ಗೊತ್ತಿಲ್ಲ. ಆ ಥರ ಎಲ್ಲ ಓಡಿಸ್ಕೊಳ್ಳೋದು ಕ್ಲೀನಾಗಿರುತ್ತೆ. ಎಲ್ಲ ಕಡೆ ಲಾನ್ ಬೆಳೆಸಿರೋದ್ರಿಂದ ಕೊಚ್ಚೆ ಥರನೂ ಆಗಲ್ಲ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್.